ಇಷ್ಟೇ ಮಾಡಿದ್ರೆ ಸಾಕ? ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಕೂಡ ಅದೇ ಜರ್ಸಿ ಅದೇ ಎಚ್.ಎಫ್ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದೀವಿ ನಾವು. ಅದೇ 6 ಲೀಟರ್ 10 ಲೀಟರ್ ಹಾಲು ಕೊಡ್ತಕ್ಕಂಥ ಹಸುಗಳು. ಡೆನ್ಮಾರ್ಕ್, ಹಾಲೆಂಡ್, ಗುಜರಾತ್ ಅಲ್ಲಿ ಇವತ್ತು ಹಸುಗಳು ಗಿರ್ಲ್ಯಾಂಡ್ ಅಂತ ಮಾಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಗಿರ್ತಳಿಯನ್ನ ತಗೊಂಡೋಗಿ ಅವರು ಅದಕ್ಕೆ ಎಚ್.ಎಫ್ ಅನ್ನ ಕ್ರಾಸ್ ಮಾಡಿ ಅದರಲ್ಲಿ ಹುಡ್ತಕ್ಕಂಥ ಕರುವಿಗೆ ಮತ್ತೆ ಗಿರ್ತಳಿಯನ್ನ ಕ್ರಾಸ್ ಮಾಡಿದ್ಮೇಲೆ ಗಿರ್ಲ್ಯಾಂಡ್ ಅಂತ ಆಗುತ್ತೆ. ಇವತ್ತು ಆ ಹಸು 80 ಲೀಟರ್ ಇಂದ 150 ಲೀಟರ್ ಹಾಲು ಕರೀತಾ ಇದೆ ಪ್ರತಿ ದಿವಸಕ್ಕೆ. ಅಂತ ತಳಿಗಳನ್ನ ಕೂಡ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಹಳ್ಳಿಗೆ ಹೊಸ ತಳಿಯನ್ನ ಕೂಡ ತರಬೇಕು ಅಂತ ಹೇಳಿ ಸಕ್ಸಸ್ ಸೆಮೆನ್ಸ್ ಅಂತ ಹೇಳಿ ಮಾಡಿದ್ವಿ. 850 ಸೆಮೆನ್ಸ್. ಅದು ನೀವು ಯಾವುದೋ ಹಳ್ಳಿಯಲ್ಲಿ ಕೊಡ್ತಕ್ಕಂತ ನಾಟು ಹಸುವಿನ ತಳಿಯನ್ನು ಕೊಡಿಸ್ಬಿಟ್ರೆ ಅದು ಬುಟ್ಟೆ ಹುಡ್ತದೆ. ಅದನ್ನ 6 ಕರಿಯೋದು ಎಲ್ಲಿ ಕರಿಬಹುದು? 4 ಲೀಟರ್ 5 ಲೀಟರ್ ಬರ್ತದೆ. ಹಂಗಾಗಿ ಹಾಲಿನ ಗುಣಮಟ್ಟ ಕೂಡ ಹೆಚ್ಚಿಸ್ಬೇಕು. ಒಂದ್ ಕಡೆ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಿಸಬೇಕು. ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಆರ್ಥಿಕವಾಗಿ ಸುಧಾರಿಸೋ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1.5 ಲಕ್ಷ ಸೆಮೆನ್ಸ್ ಅನ್ನು ಕೂಡ ನಾವು ಪರ್ಚೇಸ್ ಮಾಡಿದೀವಿ. ನಿಮಗೆ 100 ರೂಪಾಯಿ ದರದಲ್ಲಿ, ಇನ್ನ 750 ರೂಪಾಯಿ ನಾವು ಕೊಡ್ತೀವಿ, 100 ರೂಪಾಯಿ ನೀವು ಕೊಡಬೇಕು. 199% ಹೆಣ್ಣುಗರುನೇ ಹುಟ್ಟುತ್ತೆ. ಸಕ್ಸಸ್ ಸೆಮೆನ್ಸ್ ಅಂತ ಹೇಳಿ ಕೂಡ ಇವಾಗಲೇ ಚಾಲನೆಯನ್ನು ಕೊಟ್ಟಿದ್ದೀವಿ. ಅದೇ ಸಕ್ಸಸ್ ಸೆಮೆನ್ಸ್ ನಿಮ್ಮ ಹಸುಗಳು ಕೂಡ ಕೊಡಿಸ್ತಾ ಇದೀವಿ ನಾವು. ಅಂದ್ರೆ ಯಾಕೆ ಅಂತಂದ್ರೆ ಗಂಡುಗರು ಹುಟ್ಟಿದ್ರೆ 1 ವರ್ಷ ವೇಸ್ಟ್ ಆಗ್ಬಿಡುತ್ತೆ. ನಿಮ್ಗೆ ಅದೇ ಹೆಣ್ಣುಗರು ಹುಟ್ಟಿದ್ರೆ 1 ವರ್ಷ ಸಾಕಾಣಿಕೆ ಮಾಡಿದ್ರೆ ನಿಮ್ಗೆ 1.5 ಲಕ್ಷ ರೂಪಾಯಿ ಲಾಭ ಬರ್ತದೆ ಆ ಕರುವಿನಿಂದ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ. ನಾನು ಕೂಡ ಒಬ್ಬ ರೈತನ ಮಗನಾಗಿ ದಿನನಿತ್ಯ ತೋಟದ ಕೆಲಸದಲ್ಲಿ ಹಸು ಸಾಕಾಣಿಕೆ ಮಾಡ್ತಿರೋದ್ರಿಂದ ಎಷ್ಟು ಕಷ್ಟ ಇದೆ ಅಂತಕ್ಕಂಥ ನನಗೆ ಗಮನದಲ್ಲಿದೆ. ಸಂಸದರು ಕೂಡ ಪದೇ ಪದೇ ಹೇಳ್ತಾ ಇರ್ತಾರೆ, ರೈತರ ಸಂಕಷ್ಟಕ್ಕೆ ಧಾವಿಸ್ಬೇಕು, ನಾವು ಹೊಸ ಹೊಸ ಯೋಜನೆಗಳನ್ನ ರೂಪಿಸ್ಬೇಕು ಅಂತೇಳಿ ಹೇಳ್ತಾ ಇರ್ತಾರೆ. ನಾನು ಸಂಸದರಿಗೆ ಒಂದು ಬೇಡಿಕೆಯನ್ನ ಇಟ್ಟಿದ್ವಿ. ನಾವು ಏನಾದ್ರೂ ಮಾಡಿ ನೀವು ಸಂಸತ್ತಲ್ಲಿ ಬರೀ ಕುರಿ, ಕೋಳಿ, ಮೇಕೆಗೆ, ಹಂದಿ ಫಾರಂ ಮಾಡ್ಲಿಕ್ಕೆ 1 ಕೋಟಿ ಲೋನ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ಹಸುವಿಗೆ ಕೂಡ ನೀವು 1 ಕೋಟಿ ಲೋನ್ ಅನ್ನ ಕೊಡಿಸ್ಬೇಕು. ಅದು 50 ಲಕ್ಷ ರೂಪಾಯಿ ಮನ್ನಾ ಆಗ್ತದೆ. 50 ಲಕ್ಷ ರೂಪಾಯಿಗೆ 3% ಅಲ್ಲಿ ಇಂಟ್ರೆಸ್ಟ್ ದರದಲ್ಲಿ ಕೊಡ್ತಕ್ಕಂಥ ಯೋಜನೆಯನ್ನ ಪಶುಸಂಗೋಪನೆ ಮಾಡಕ್ಕೂ ಕೂಡ ವಿಸ್ತರಣೆ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ವಿ ನಾವು. ನಿಮ್ಗೆಲ್ಲ ಗೊತ್ತಿರಲಿ, ಸಂಸದರ ಬಾಯಲ್ಲೇ ಹೇಳ್ತಾರೆ ಯಾವಾಗಿಂದ ಅದು ಜಾರಿಗೆ ಬರ್ತದೆ, ಏಪ್ರಿಲ್ ಇಂದ ಅಂತಕ್ಕಂಥದ್ದು ಸಂಸದರು ಹೇಳ್ತಾರೆ. ಇಂಥ ಒಬ್ಬ ಸಂಸದರು ನಮ್ಗೆ ಎಲ್ಲೂ ಕೂಡ ಸಿಕ್ಕಿರ್ಲಿಲ್ಲ. ನಾವು ಯಾವುದೇ ಕಾರ್ಯಕ್ರಮ ಕರೆದ್ರು ಕೂಡ ಬರ್ತಾರೆ, ರೈತರನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಏನ್ ಕೆಲಸ ಏನು ಅಂತ ಕೇಳ್ತಾರೆ. ನವನಂದರ್ ಒಂದ್ ದಿವಸ ನಮ್ಗೆ ಮೇಲ್ ಮಾಡಿ ಕಟ್ಟಬೇಕು, ಶ್ರೀಶಕ್ತಿ ಸಂಘದವರು ಮತ್ತೆ ನಾವು ಮೀಟಿಂಗ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡ್ಬೇಕು ಅಂತೇಳಿ ಸಂಸದರನ್ನ ಕೇಳ್ಕೊಂಡಾಗ ಇಡೀ ಕಮಿಟಿ ಬಂದು ಒಂದ್ ದಿವಸ ಬಸ್ ಮಾಡ್ಕೊಂಡ್ ಬಂದಿವಿ ಸಂಸದರ ಮನೆಗೆ. ಸಂಸದರು ಅವ್ರನ್ನೆಲ್ಲ ನೋಡಿ ಹೇಳಿದ್ ಒಂದೇನೆ, ನನ್ನಿಂದ ಏನಾಗ್ಬೇಕು ಹೇಳಿ ಅಂತೇಳಿ. ಕೂಡ್ಲೆ ಅವ್ರು ಹೇಳಿದ್ರು, ಇಮಿಡಿಯೇಟ್ ಆಗಿ ಮಂಜೂರನ್ನು ಮಾಡಿ ನಾನು ಯಾವತ್ ಪೂಜೆಗೆ ಬರ್ಬೇಕು ಹೇಳಿ, ಬರ್ತೀನಿ, ನಾನು ಅದಕ್ಕೆ ಅವಕಾಶವನ್ನು ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿ ಸಂತೋಷವಾಗಿ ಒಪ್ಕೊಂಡು ಇವತ್ತು ಬಂದಿದ್ದಾರೆ ಬಂಧುಗಳೇ. ಒಂದು ದಿವಸಕ್ಕೆ ಸಂಸದರು ಗೊತ್ತಿರಲಿ ನಿಮ್ಗೆ 40 ರಿಂದ 50 ಕಾರ್ಯಕ್ರಮ ಇರ್ತವೆ. ಬರೀ ಯಲಹಂಕ ಅಲ್ಲ, ಅವ್ರಿಗೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಎಲ್ಲಿದೆ. ಆದ್ರೂ ಕೂಡ ಅಷ್ಟು ದೂರ ಹೋದ್ರು ಕೂಡ ಸುತ್ತಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ ಹಳ್ಳಿ ಪುಟ್ಟಹಳ್ಳಿ ಬರಬೇಕು ಅಂತೇಳಿ ಅವರ ನಮ್ಮ ರೈತರ ಮೇಲೆ ಇರ್ತಕ್ಕಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾವು ಎಷ್ಟು ಕೊಟ್ರು ಸಾಲದು, ಎಷ್ಟು ಕೊಟ್ರು ಕೂಡ ಸಾಲದು. ಹಂಗಾಗಿ ಸಂಸದರಿಗೆ ಮತ್ತೊಮ್ಮೆ ನಮ್ಮ ಗ್ರಾಮದ ಪರವಾಗಿ, ಎಲ್ಲ ಹೈನುಗಾರರ ಪರವಾಗಿ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.